ಬಿಗ್ ಬಾಸ್ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಂತಹ ಕಾರ್ಯಕ್ರಮ. ಸೊ ಬಿಗ್ ಬಾಸ್ ನಲ್ಲಿ ಇವತ್ತೇನಾಯ್ತು ಗೊತ್ತಾ? ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತು ರಕ್ಷಿತಾ ಗಳಗಳಗಳ ಅಂತ ಹತ್ತಿದ್ದಾರೆ. ಅಶ್ವಿನಿ ಗೌಡ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಾಗಾದ್ರೆ ಹೇಗೆ ಗೊತ್ತಾ? ಇಲ್ಲಿದೆ ನೋಡಿ ಮಾಹಿತಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನ್ ಕಾವ್ಯ ಹೆಗಡೆ. ಕುಟುಂಬದ ಪತ್ರವನ್ನ ಪಡೀಲಿಕ್ಕೆ ಸ್ಪರ್ಧಿಗಳು ಒಂದು ದೊಡ್ಡ ಆಟವನ್ನ ಆಡಬೇಕಾಗುತ್ತೆ. ಅವರ ಮಧ್ಯೆ ಒಂದು ದೊಡ್ಡ ಬಿರುಕು ಕೂಡ ಸೃಷ್ಟಿಯಾಗುತ್ತೆ. ರಕ್ಷಿತಾ ಶೆಟ್ಟಿ ಅಥವಾ ರಾಶಿಕಾ ಶೆಟ್ಟಿ ನಡುವೆ ಯಾರಿಗೆ ಪತ್ರವನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಿಕ್ಕೆ ಮನೆಯ ಸದಸ್ಯರು ವಿಫಲರಾಗಿದ್ದಾರೆ. ಒಮ್ಮತ ನಿರ್ಧಾರವನ್ನ ಮಾಡದೇ ಇರುವಂತಹ ಕಾರಣ ಇಬ್ಬರ ಪತ್ರವನ್ನು ಕೂಡ ಕಳೆದು ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾದ್ರೆ ಏನಾಯ್ತು ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಕುಟುಂಬದಿಂದ ಪತ್ರಗಳು ಬರಲಿಕ್ಕೆ ಆರಂಭವಾಗಿದ್ದಾವೆ. ಸೊ ಆ ಒಂದು ನಿಟ್ಟಿನಲ್ಲಿ ಕುಟುಂಬದ ಪತ್ರವನ್ನ ಓದಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಸಕ್ತಿಯಿಂದ ಆಟ ಆಡ್ತಾ ಇದ್ದಾರೆ. ಪತ್ರವನ್ನ ಪಡೆದುಕೊಳ್ಳುವಂತಹ ಸ್ಪರ್ಧಿ ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗ್ತಾರೆ. ಆದ್ರೆ ಪತ್ರವನ್ನ ಪಡೆದುಕೊಳ್ಬೇಕಾದ್ರೆ ಕೆಲವೊಂದು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಒಬ್ಬರಿಗೆ ಸಿಕ್ಕರೆ ಮತ್ತೊಬ್ಬರಿಗೆ ಪತ್ರ ಸಿಗೋದಿಲ್ಲ, ಮತ್ತೊಬ್ಬರು ಕಣ್ಣೀರ್ ಹಾಕೊಂಡು ಕೂತ್ಕೊಳ್ಬೇಕಾಗತ್ತೆ. ತಮ್ಮ ಕುಟುಂಬದಿಂದ ಬಂದಿರುವಂತಹ ಪತ್ರವನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನ ಸ್ಪರ್ಧಿಗಳಿಗೆ ಹೇಗಾಗುತ್ತೆ ಅಂತಂದ್ರೆ, ತಮ್ಮ ಕುಟುಂಬದಿಂದ ಬಂದಿರುವಂತಹ ಪತ್ರಗಳು ತನ್ನ ಒಂದು ಕಣ್ಣು ಮುಂದೆಯೇ ಚೂರ್ ಚೂರ್ ಆಗಿದ್ದು ಕೂಡ ಇದೆ. ಸೊ ಅವರೆಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪತ್ರ ಸಿಕ್ಕವರು ಓದಿ ಭಾವುಕರಾಗಿ ಅಳ್ತಾ ಇರುವಂತದ್ದು, ಏನೋ ಪತ್ರ ಸಿಕ್ಕಿಲ್ಲ ಅಂದವರು ಸುಮ್ಮನೆ ಅಳ್ತಾ ಕೂತ್ಕೊಂಡಿರೋದು ಕೂಡ ಇದೆ. ಇದೀಗ ರಕ್ಷಿತಾ ಶೆಟ್ಟಿ ಹಾಗೂ ರಾಶಿಕಾ ಶೆಟ್ಟಿ ಇಬ್ರು ಕೂಡ ಪತ್ರಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಸೊ ಇಬ್ರು ಪತ್ರನೂ ಬರುತ್ತೆ. ರಕ್ಷಿತಾ ಮತ್ತು ರಾಶಿಕಾ ಹೊರತುಪಡಿಸಿ ಇನ್ನುಳಿದ ಎಲ್ಲಾ ಸದಸ್ಯರು ಕೂಡ ಚರ್ಚೆ ಮಾಡಿ ಒಮ್ಮತದಿಂದ ಪತ್ರ ಯಾರಿಗೆ ಸೇರಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿತ್ತೆ. ಸೊ ಈ ಒಂದು ಚರ್ಚೆಗೆ ಬಿಗ್ ಬಾಸ್ ಒಂದಿಷ್ಟು ಸಮಯ ನೀಡ್ತಾರೆ. ಆ ಒಂದು ಸಮಯ ಮುಗಿತಾ ಇದ್ದಂತೆ ಸ್ಪರ್ಧಿಗಳು ತಮ್ಮ ನಿರ್ಧಾರವನ್ನ ತಿಳಿಸಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಗಾರ್ಡನ್ ಏರಿಯಾದಲ್ಲಿ ಪತ್ರವನ್ನ ಪಡಿಲಿಕ್ಕೆ ರಕ್ಷಿತಾ ಹಾಗೂ ರಾಶಿಕಾ ಯಾರು ಅರ್ಹರು ಅಂತ ಹೇಳಿ ವೋಟ್ ಮಾಡಲಾಗುತ್ತೆ. ರಾಶಿಕಾದಿಂದ ರಕ್ಷಿತಾಗೆ ಪತ್ರದ ಹೆಚ್ಚು ಅವಶ್ಯಕತೆ ಇದೆ ಅಂತ ಹೇಳಿ ರಘು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಈ ವಿಚಾರವಾಗಿ ಮನೆಯ ಸದಸ್ಯರು ಕೂಡ ಎರಡು ಗುಂಪುಗಳಾಗಿದ್ದಾರೆ. ಈ ಮನೆಯಲ್ಲಿ ಮನಸ್ಸು ಮತ್ತು ಮನಸ್ಥಿತಿ ಹಾಳಾಗ್ಲಿಕ್ಕೆ ರಕ್ಷಿತಾ ಮೂಲ ಕಾರಣ. ಹೀಗಾಗಿ ತನ್ನ ವೋಟ್ ಅನ್ನ ನಾನು ರಾಶಿಕಾಗ್ ಹಾಕ್ತಿದ್ದೀನಿ ಅಂತ ಹೇಳಿ ಅಶ್ವಿನಿ ಗೌಡ ಅವರು ನಿರ್ಧಾರವನ್ನ ತಿಳಿಸ್ತಾರೆ. ಅಂದ್ರೆ ಬೇಕು ಬೇಕಂತಲೇ ನನ್ನನ್ನ ಟಾರ್ಗೆಟ್ ಮಾಡ್ತಾಳೆ ರಕ್ಷಿತಾ, ಆ ಒಂದು ಕಾರಣಕ್ಕೆ ನಾನು ಅವಳಿಗೆ ಮನೆ ಪತ್ರವನ್ನ ಓದ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಹಠ ಹಿಡ್ಕೊಂಡು ಕೂತ್ಕೊಳ್ತಾರೆ. ಒಮ್ಮತದ ನಿರ್ಧಾರ ಕೇಳದಿದ್ರೆ ಇಬ್ಬರಿಗೂ ಕೂಡ ಪತ್ರ ಸಿಗೋದಿಲ್ಲ. ಹಾಗಾಗಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಹೇಳಿ ಜಾನ್ವಿ ಹೇಳಿದಾಗ ಅದಕ್ಕೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ತಮ್ಮ ನಿರ್ಧಾರಕ್ಕೆ ಬದ್ಧವಾಗಿ ನಿಂತುಕೊಂಡಿದ್ದಾರೆ. ತನ್ನ ವ್ಯಕ್ತಿತ್ವವನ್ನ ಮತ್ತೊಂದು ಕಡೆ ತಿರುಚಿ ನನಗೆ ಅವಮಾನ ಮಾಡಿದ್ದಾಳೆ ರಕ್ಷಿತಾ ನನ್ನ ಜೊತೆ ದ್ವೇಷದ ಆಟವನ್ನ ಆಡ್ತಾ ಇದ್ದಾಳೆ. ರಕ್ಷಿತಾ ಆಡಿದ ನಾಟಕವೇ ಕಾರಣ ನನ್ನ ಒಂದು ಅಪಮಾನ ಆಗ್ಲಿಕ್ಕೆ ಅಂತ ಹೇಳಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ರಾಶಿಕಾ ಪರವಾಗಿ ಕಾಕ್ರೋಚ್ ಸುಧೀರ್, ಧ್ರುವಂತ್, ಅಶ್ವಿನಿ ಗೌಡ, ಸೂರಜ್ ಸ್ಪಂದನ ಮತ್ತು ಅಶ್ವಿನಿ ವೋಟ್ ಹಾಕಿರುವುದನ್ನ ಇಂದಿನ ಪ್ರೋಮೋದಲ್ಲಿ ನೋಡಬಹುದು ನಾವು. ಸೊ ಇಬ್ಬರು ಯಾರಿಗೆ ಪತ್ರ ಸಿಗಲಿದೆ, ಒಮ್ಮತ ನಿರ್ಧಾರ ಆಗುತ್ತಾ ಇಲ್ವಾ, ಪತ್ರವನ್ನ ಇಬ್ರು ಕೂಡ ಕಳ್ಕೊಂಡ್ರ ಅಥವಾ ರಕ್ಷಿತಾ ಕಳ್ಕೊಂಡ್ಬಿಟ್ಲ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ಅಶ್ವಿನಿ ಗೌಡ, ಸುಧೀರ್, ಧ್ರುವಂತ, ರಿಷಾ ಒಂದಾದಂತೆ ಕಾಣಿಸ್ತಾ ಇದೆ. ಬಟ್ ಯಾರಿಗೆ ಪತ್ರ ಬರುತ್ತೆ, ಯಾರ ಪತ್ರ ಓದ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಕಾದ್ ನೋಡ್ಬೇಕಾಗಿದೆ. ಇದಾಗತ್ತೆ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.